ಮೈಸೂರಿಂದ ಬಂದಿರೋದು ಮೈಸೂರು ಕುಂಬಾರಕೊಪ್ಪಲಿಂದ ಒಂದು 15 ಜನ ಬಂದಿದ್ದೀವಿ ಸರ್. ಎಲ್ಲ ಗಿಲ್ಲಿ ಫ್ಯಾನ್ಸ್ಗಳೇ, ಅಂದ್ರೆ ನಾವೆಲ್ಲ ಡಿ ಬಾಸ್ ಫ್ಯಾನ್ಸ್ಗಳು. ಜೊತೆಗೆ ಜೈ ಗಿಲ್ಲಿ ಡಿ ಬಾಸ್ ಫ್ಯಾನ್ಸ್ಗಳು ಮುಕ್ಕಾಲ್ ಜನ ಓಟ್ ಹಾಕಿರೋದೆ ಗಿಲ್ಲಿ ಅವ್ರಿಗೆ. 100ಕ್ಕೆ 100, ಮುಕ್ಕಾಲ್ ಜನ ಅಲ್ಲ, 100ಕ್ಕೆ 100. ಅದಕ್ಕೆ ನಮ್ ಗಿಲ್ಲಿ ಅವ್ರು ಗೆದ್ದಿರೋದು. ನಮ್ ಗಿಲ್ಲಿ ಅವರು ಸರ್ ಸಕದ ಮಾಡೋರೆ ಸರ್. ಸರ್ ಅವ್ರಿಲ್ಲ ಅಂದ್ರೆ ಅದು ಒಂದು ಕಾಮಿಡಿನೇ ಇರ್ತಿರಲಿಲ್ಲ ಫಿಲಮ್ ಅಲ್ಲಿ, ಡೇವಿಡ್ ಫಿಲಮ್ ಅಲ್ಲಿ ಚೆನ್ನಾಗ್ ಮಾಡಿದ್ದಾರೆ. ಖುಷಿ ಆಯ್ತು ಆ ಸೀನ್ಗಳೆಲ್ಲ ನೋಡಿ ಸರ್. ತುಂಬಾ ಖುಷಿ ಆಯ್ತು ಸರ್. ಅಲ್ಲಿ ಸರ್ ಅವತ್ತು ಗಿಲ್ಲಿ ಇರ್ಬೇಕಾಯ್ತು ಆಚೆ ಕಡೆ ಅಂತ ಅನ್ಸ್ತು. ಆದ್ರೆ ಆಚೆ ಇರೋದು ಬೇಡ, ಆದ್ರೆ ಅವತ್ತು ಇರ್ಬೇಕಾಯ್ತು ಅಂತ ಅನ್ಸ್ತು. ಅವ್ರು ನೋಡಿದಾಗ, ಜನರು ನೋಡಿದಾಗ, ಕಿರ್ಸ್ದಾಗ. ಆದ್ರೆ ಇವತ್ತು ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಕೊಂಡವ್ರೆ ಜನರನ್ನ. ಅದು ಯಾವತ್ತು ಕೋಟಿ, ಲಕ್ಷ 10 ಕೋಟಿ ಹಂಗೆ ಕೋಟಿ ಗಟ್ಲೆ ಆಗ್ಲಿ ಜನ ಅವ್ನಿಗೆ ಯಾವತ್ತೂ ಚೆನ್ನಾಗಿರ್ಲಿ ಸರ್. ಅವರು ಭಗವಂತ ತಾಯಿ ಚಾಮುಂಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ ಅವ್ರನ್ನ ಯಾವಾಗಲೂ ಚೆನ್ನಾಗಿಟ್ಟಿಲ್ಲ ಅಂತಾನೆ ನಮ್ಮ ಮೈಸೂರು ಜನ ಪ್ರತಿಯೊಬ್ರು ಆಸೋದು ಅಷ್ಟೇ. ಬಿಗ್ ಬಾಸ್ ಗೆದ್ದಿದ್ದು ಎಷ್ಟು ಖುಷಿ ಇದೆ, ಎಷ್ಟು ಸಂಭ್ರಮ ಇದೆ ಸರ್. ನಮ್ಗೆ ಗೆದ್ದಷ್ಟು ಖುಷಿ ಆಗೈತೆ ಸರ್. ನನಗೆ ಎಷ್ಟು 50 ಲಕ್ಷ ಬರೋದ, 50 ಲಕ್ಷ ನಮ್ಗೆ ಕೊಡೋಷ್ಟು ಖುಷಿ ಆಗ್ಬಿಟ್ಟಿದೆ. ಅಷ್ಟು ಖುಷಿ ಆಗ್ಬಿಟ್ಟಿದೆ ಸರ್ ಗಿಲ್ಲಿ ನೋಡ್ಕೊಂಡು ಸರ್. ನಮಗೆಲ್ಲ ಇಡೀ ಫ್ಯಾಮಿಲಿಗೆ ಸರ್. ನಮ್ಮಮ್ಮ ಗಿಲ್ಲಿ ಇದು ನೋಡ್ಬೇಕು ಅಂತ ಸರ್, ಟಿವಿ ಕೆಟ್ಟೋಗ್ಬಿಟ್ಟಿತ್ತು ನಮ್ದು. ಹೊಸ ಟಿವಿ ತಂದ್ಬಿಟ್ಟೆ ನಾಳೆಗೇನೆ. ಗಿಲ್ಲಿ ನೋಡ್ಬೇಕು ಅಂತ ಸರ್. ಆದ್ರೆ ಫ್ಯಾಮಿಲಿ ಸರ್ ಒಂಥರ ಎಲ್ಲಾರು ಕೂತ್ಕೊಂಡು ಎಲ್ರು ಊಟ ಮಾಡ್ಕೊಂಡು ಆ ಗಿಲ್ಲಿ ನೋಡೋದೇ ಒಂಥರ ಖುಷಿ ಸರ್. ಅದು ಎಂಟರ್ಟೈನ್ಮೆಂಟ್. ಅವ್ರು ನಮ್ಗೆ 10 ರೂಪಾಯಿ ಕೊಡದೇ ಇರ್ಲಿ ಸರ್. ಗಿಲ್ಲಿ ಅವರು ಯಾರಿಗೂ ಏನು ಮಾಡ್ಲಿಲ್ದೇ ಇರ್ಬೋದು, ಅದು ಯಾರಿಗೂ ಸಹಾಯ ಮಾಡ್ಲಿಲ್ದೇ ಇರ್ಬೋದು. ಆದ್ರೆ ಸರ್ ಇವತ್ತಿನ ಜನ ಇಷ್ಟು ಸಂಪಾದನೆ ಮಾಡೋರು, ಇಷ್ಟು ಪ್ರೀತಿ ಕೊಟ್ಟವ್ರಂದ್ರೆ ಸರ್ ಏನೋ ಒಂದು ಒಳ್ಳೆ ಮನ್ಸಿರೋದಕ್ಕೆ ಅಷ್ಟೇ ಸರ್ ನಾನು ಹೇಳಿದ್ದೀನಿ. ಜೈ ಗಿಲ್ಲಿ. ನಾವು ಮೈಸೂರು ಕುಂಬಾರಕೊಪ್ಪಲಿಂದ ದರ್ಶನ್ ಫ್ಯಾನು. ಗಿಲ್ಲಿ ಅವ್ರ ಕಂಡ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ದರ್ಶನ್ ಅಭಿಮಾನಿನೇ. ಅದಕ್ಕೋಸ್ಕರ ಸಪೋರ್ಟ್ ಮಾಡ್ಬೇಕು ಅನ್ಬಿಟ್ಟು ನಾವು ನಮ್ಮ ಅಣ್ಣ ಎಲ್ಲಾರು ಬಂದಿದ್ದು. ಇವಾಗ ರ್ಯಾಲಿಗೆ ಹೋಗಿ ಅಲ್ಲೂ ಇನ್ನೊಂದ್ ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಜೈ ಗಿಲ್ಲಿ, ಜೈ ಡಿ ಬಾಸ್.